ಮುತ್ತಪ್ಪನ ಇಲ್ಲ ಲೈವ್ ಐತೆ ಇದು ಭ್ರಷ್ಟಾಚಾರ ಆದ ಬಗ್ಗೆ ಪಿ ಎಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ ನೀವು ಏನಾಯಿತು ಇಲ್ಲಿವರೆಗೆ ಏನಾಗಿ ಆಯಿತು ಏನು ನಮಗೆ ಭಾಳ ಕಿರುಕುಳ ನೀಡಿದ್ರಿ ಪೆಟ್ರೋಲ್ ಬಂಕ್ನ ಕುಂತಾರನ್ನ ತೊಗೊಂಬಂದಾರೆ ನಮ್ಗೆ ಕುಂತಾರನ್ನ ತೊಗೊಂಬಂದು ನಮ್ಮನ್ನ ಇಲ್ಲಿ 1,70,000 ಬೇಡಿಕೆ ಇಟ್ಟಿದ್ದಾರೆ ನಾವು ಆಡುವಾಗ ಹಿಡ್ದಾರ ಅಂದ್ರೆ ಹಿಡಿಲಿ ಓಕೆ ಅದಕ್ಕೆ ತಂದು ಓದಿಲ್ಲ ನಮ್ಗೆ ಅದಕ್ಕೆ ಓಕೆ ಕುಂತಾರನ ಅಲ್ಲಿ CCTV ಫುಟೇಜ್ ಅದಾವೆ ಎಲ್ಲೇ ಪಂಪ್ನ್ಯಾಗ ಬೇಕಾರೆ ಅವ್ನು ಇನ್ನೂ ತೆಗಿಸ್ನೀವಿ ಅಲ್ಲಿ ಕುಂತಾರನ ಹಿಡ್ಕೊಂಬಂದು ಒಳಗೆ ಹಾಕ್ಯಾರ ಒಂದು ಬೈಕ್ ಅದು ನೀವು ಕಂಪ್ಲೇಂಟ್ ಮಾಡಿದ್ದೀರಿ ಈಗ ಇನ್ನೂರಿಗೆ ಲೋಕಾಯುಕ್ತವ್ರು ನ್ಯಾಯ ಕೊಡಿಸಿದ್ದಾರೆ ನಿಮ್ಗೆ ಇದ್ರೊಳಗೆ ಏನು ವ್ಯಾಪಾರ ಮಾಡಿ ಕೊಟ್ಟಿದ್ದಾರೆ ಈಗ ಅದು ಮುಂದೆ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ತನಿಖೆ ಆಗಿ ಅಲ್ಲ ಮುಂದೆ ಏನು ಆಗ್ಬೇಕಂತ ಪಿ ಎಸ್ ಅವ್ರಿಗೆ ಶಿಕ್ಷೆ ಭೀಮಪ್ಪ ರಬ್ಬಿ ಅವ್ರಿಗೆ ಭ್ರಷ್ಟಾಚಾರ ಆರೋಪ ಆಗಿದೆ ಇವಾಗ ಶಿಕ್ಷೆ ಆಗ್ಬೇಕು ಯಾವ ರೀತಿ ಶಿಕ್ಷೆ ಆಗ್ಬೇಕು ಈ ಕೋರ್ಟಿಂದ ಶಿಕ್ಷೆ ಆಗ್ಬೇಕು ಮತ್ತು ಅದ್ರ ಮತ್ತೆ ಇನ್ನೂ ಸಿಬ್ಬಂದಿಗಳು ಆದರೂ ಭಾಗಿಯಾಗಿದ್ದಾರೆ ಅಂತ ಐತಿ ಹೌದು ಯಾರ್ಯಾರು ಆಗಿದಾರ ಅಂತ ಸಂತೋಷ್ ಬಿರಾದಾರ ಮತ್ತು ಹೊಳ್ಳಿ ರಮೇಶ್ ಸಮಗಾರ ಅವರು ಯಾರು ಸಿದ್ದಿಗಳು ಯಾರು ಅಂತೇಳಿ ಅವರು ಇದ್ರಂತ ನಾವು ಬಂದಾಗಿದ್ದಿಲ್ಲ ಪ್ರವೀಣ್ ಘಾಟ್ಗೆ ಪ್ರವೀಣ್ ಘಾಟ್ಗೆನೂ ಮನೆ ತೊಗೊಂಡಿದ್ರು ಚಕ್ಕಾಳವ್ರು ತೊಗೊಂಡಿದ್ರು ಅವರು ಭ್ರಷ್ಟಾಚಾರ ಇದಾರ ಅವರು ಅದಾರ ಅವರು 60,000 ರೂಪಾಯಿ ವಸೂಲು ಮಾಡಿದ್ದಾರೆ ಕಾನೂನು ಕಾಪಾಡುವವರೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? 1,70,000 ರೂಪಾಯಿ ಲಂಚಕ್ಕೆ ಕೈ ಚಾಚಿದ PSI ಈಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೇರೂರು ಠಾಣೆಯಲ್ಲಿ ಭೀಮಪ್ಪ ರಬಕವಿ ಎಂಬ PSI ಮತ್ತು ಕಾನ್ಸ್ಟೇಬಲ್ ಸಂತೋಷ್ ಬಿರಾದರ್ ಲಂಚ ಪಡೆಯುತ್ತಿದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಪೆಟ್ರೋಲ್ ಬಂಕ್ನಲ್ಲಿ ಜೂಜಾಟ ಆಡುತ್ತಿದ್ದವರನ್ನ ಹಿಡಿದ ಪೊಲೀಸರು ಕೇಸ್ ಹಾಕಬಾರದು ಅಂತ ಅಂದ್ರೆ 1,70,000 ರೂಪಾಯಿ ಕೊಡಿ ಅಂತ ಒತ್ತಾಯ ಮಾಡಿದ್ರು. ಇನ್ನು ಬಂಧಿಸಿದಂತಹ ಯುವಕರಿಂದ ಬೈಕ್ ಕೂಡ ಜಪ್ತಿ ಮಾಡಿಕೊಂಡಿದ್ರು. ಈ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಹಣ ಸ್ವೀಕರಿಸುವ ವೇಳೆ ಇಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಈ ಕಾರ್ಯಾಚರಣೆ ಲೋಕಾಯುಕ್ತ SP ಮಹಾನಿಂಗ್ ನಂದಗಾವಿ ನೇತೃತ್ವದಲ್ಲಿ ನಡೆದಿದೆ. ಇನ್ನು PSI ಭೀಮಪ್ಪ ರಬಕವಿ ಸಿಕ್ಕಿ ಬೀಳ್ತಾ ಇದ್ದಂತೆ ಕೇರೂರು ಪಟ್ಟಣದ ಜನರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಇದನ್ನ ನೋಡಿದ್ರೆ PSI ಲಂಚ ಬಾಕತನ ಹಾಗೆ ದುರ್ವರ್ತನೆ ಎಷ್ಟಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕೇರೂರು ಠಾಣಾ ಇನ್ಸ್ಪೆಕ್ಟರ್ ಭೀಮಪ್ಪ ಸಾರ್ವಜನಿಕರ ವಿರೋಧವನ್ನ ಕಟ್ಟಿಕೊಂಡಿದ್ರಂತೆ. PSI ವಿರುದ್ಧವೇ ಹಲವು ಆರೋಪಗಳು ಈ ಹಿಂದೆ ಕೇಳಿ ಬಂದಿದ್ವು. ಇದೀಗ ಲೋಕಾಯುಕ್ತ ಬಲೆಗೆ ಬೀಳ್ತಾ ಇದ್ದಂತೆ ಜನರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಓರ್ವ ಭ್ರಷ್ಟ ಅಧಿಕಾರಿ ಲೋಕ ಬಲೆಗೆ ಬೀಳ್ತಾ ಇದ್ದಂತೆ ಜನರು ಸಂಭ್ರಮಿಸೋದು ತೀರಾ ವಿರಳ ಅನ್ನಬಹುದು. ಅದು ಏನಿಲ್ಲ, ಕರೆಸಿದ್ರು ನಮ್ಮ ಕರೆಸಿ ಹೇಳಿದರು. ಅದನ್ನ ಬರಬಾರ್ದು ನಾನಾ ಮುಗಿಸಿ ಕಳಿಸಿದ್ದೆ. ಅದ ಗುಡಿ ಅಂತ ಚಕ್ಕಾಳವ್ರನ್ನ ಹಿಡ್ಕೊಂಬಂದು 60,000 ರೂಪಾಯಿ ಸುಮಾರು ಪ್ರವೀಣ್ ಘಾಟಿಗೆ ಅವರು ಮತ್ತು ರಮೇಶ್ ಸಮಗಾರ್ ಅವರು. ಇಲ್ಲ, ಟೋಟಲ್ ಆಗಿ ಈಗ ಕೆರೂರು ಪೊಲೀಸ್ ಸ್ಟೇಷನ್ ಒಳಗೆ ಯಾರ್ಯಾರು ಭ್ರಷ್ಟಾಚಾರಿಗಳಿದಾರೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಕೆರೂರು ಸ್ಟೇಷನ್ ಆಗ್ಬೇಕಾದ್ರೆ ಅಲ್ಲಿ ನೊಂದು ಬಂದವರು ನ್ಯಾಯ ಸಿಗ್ತಿಲ್ಲ ಅನ್ನೋ ಒಂದು ಆರೋಪ ಇದೆ ಎಲ್ಲರಿಗೆ. ಅದಕ್ಕೆ ಯಾವ ರೀತಿ ಇಲ್ಲಿ ಭ್ರಷ್ಟಾಚಾರ ನಿರ್ಮೂಲ ಆಗಬೇಕಾದ್ರೆ ಇದು ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ವಹಿಸ್ಬೇಕಂತ? ಇಲ್ಲ, ಈಗ ಎಲ್ಲರಿಗೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಬೇಕು. ಯಾರು ತಪ್ಪಿದ್ದವ್ರಿಗೆ ತಪ್ಪು ಹೋಗ್ಬೇಕು, ತಪ್ಪಿದ್ದವ್ರಿಗೆ ಶಿಕ್ಷೆ ಕೊಡಬೇಕು, ಒಳ್ಳೇದಿದ್ದಾರೆ ಒಳ್ಳೇದಿರಬೇಕು. ಇವ್ರು ಎಲ್ಲರೂ ಒಂದೇ ಥರ, ದೊಡ್ಡವರು ಸಣ್ಣವರು ಬಂದ್ರೆ ನಾನು ಅಹಂಕಾರ ಇತ್ತು ಇವ್ರಿಗೆ. ಬಾರ ಒದ್ದೇನೆ ಮಗನ ಬಡದೇನೆ ಬಾ ಹೋಗರೇ ಇದ್ದಾವೊಂದು. ಇದನ್ನು ಬಿಟ್ಟು ಏನಿಲ್ಲ ಅವ್ರ ಕಡೆ. ನಿಮ್ಮ ಕೊನೆಯದಾಗಿ ಏನು ಹೇಳ್ಬೇಕಂತೀರ ಜನರಿಗೆ, ಕೆರೂರು ಜನರಿಗೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಮುಂದೆ ಬರೋ ಆಫೀಸರಿಗೆ ಸ್ವಲ್ಪ ಹಿಂಗೈತಪ್ಪ ಅಂತೇಳಿ ಸರಿಯಾಗಿ ನೋಡ್ಕೊಂಡು ಹೋಗ್ತಾರೆ. ತಮ್ಮ ಹೆಸರು? ಮುತ್ತಪ್ಪ ನಾಯ್ಕರ್. ತಾವೇ ದೂರು ಕೊಟ್ಟಿದ್ದೀರಿ ಇವತ್ತು? ನಾವು ಕೊಟ್ಟಿದ್ದೀವಿ.